ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೀಬೋರ್ಡಿಗೆ ನಿಮ್ಮ ಒಂದು ಫೋಟೋನ ಹೇಗೆ ಸೇರಿಸ್ಕೊಳ್ಳೋದು, ಅಟ್ಯಾಚ್ ಮಾಡ್ಕೊಳ್ಳೋದು ಹೇಗೆ, ನಿಮ್ಮ ಒಂದು ಫೋಟೋನ ಕೀಬೋರ್ಡ್ಗೆ ಸೆಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಆ ಒಂದು ಕೀಬೋರ್ಡನ್ನು ಎಲ್ಲೇ ಬಳಸಿದ್ರು ಕೂಡ, ವಾಟ್ಸಪ್ಪಲ್ಲಿ ಬಳಸಿದ್ರು ನಿಮ್ಮ ಒಂದು ಫೋಟೋ ಆ ಒಂದು ಕೀಬೋರ್ಡಲ್ಲಿ ಬರುತ್ತೆ. ಹಾಗೆ ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಹಾಗೆ ನೀವು ಯೂಟ್ಯೂಬಲ್ಲಿ ಆಗಿರ್ಬೋದು, ಎಲ್ಲೇ ನೀವು ಆ ಒಂದು ಕೀಬೋರ್ಡನ್ನು ಬಳಸಿದ್ರೆ ನಿಮ್ಮ ಒಂದು ಫೋಟೋ ಆ ಒಂದು ಕೀಬೋರ್ಡಿಗೆ ಬರುತ್ತೆ. ಅದು ಯಾವ ರೀತಿಯಾಗಿ ಸೆಟ್ ಮಾಡೋದು ಅಂತ ನೋಡೋಣ. ನಾನು ಬಳಸ್ತಾ ಇರುವಂಥ ಕೀಬೋರ್ಡ್ ದೇಶ್ ಕನ್ನಡ ಕೀಬೋರ್ಡ್. ಈ ಒಂದು ಕೀಬೋರ್ಡನ್ನು ನೀವು ಬೇಕು ಅಂತಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಜಾಸ್ತಿ MB ಏನಿಲ್ಲ ಫ್ರೆಂಡ್ಸ್. ನೀವು ಮೊಬೈಲಲ್ಲೂ ಕೂಡ, ಮೊಬೈಲಲ್ಲಿ ನಿಮಗೆ ಕೀಬೋರ್ಡನ್ನು ಕೊಟ್ಟಿರ್ತಾರೆ, ಆ ಒಂದು ಕೀಬೋರ್ಡಿಗೆ ಕೂಡ ನೀವು ಸೆಟ್ ಮಾಡ್ಕೊಳ್ಬೋದು. ಈಗ ನಾನು ನಿಮಗೆ ದೇಶ್ ಕೀಬೋರ್ಡಿಗೆ ಹೇಗೆ ನಿಮ್ಮ ಒಂದು ಫೋಟೋನ ಸೆಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಿಮಗೆ ಮೊಬೈಲಲ್ಲಿ ಇರುವಂಥ ಕೀಬೋರ್ಡಿಗೆ ಸೆಟ್ ಮಾಡೋದು ಬೇಕು ಅಂತಿದ್ರೆ ನೀವು ಕಾಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈಗ ದೇಶ್ ಆ್ಯಪಿಗೆ, ದೇಶ್ ಕನ್ನಡ ಕೀಬೋರ್ಡಿಗೆ ನಿಮ್ಮ ಒಂದು ಫೋಟೋವನ್ನು ಸೆಟ್ ಮಾಡೋದು ಹೇಗೆ ಅಂತ ನೋಡೋಣ. ನೀವು ನೋಡ್ತಾ ಇರೋದು ಮಂಗು ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆಲನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಟೈಮ್ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಈಗ ಬನ್ನಿ ಯಾವ ರೀತಿಯಾಗಿ ಕೀಬೋರ್ಡಿಗೆ ನಿಮ್ಮ ಫೋಟೋವನ್ನು ಸೆಟ್ ಮಾಡುವಂತ ನೋಡೋಣ ಫ್ರೆಂಡ್ಸ್. ಈಗ ಮೊದಲು ನೀವು ದೇಶ್ ಕನ್ನಡ ಕೀಬೋರ್ಡನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಈಗ ನೀವು ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ದೀರಲ್ವ, ಹೋಮು ಮತ್ತು ಥೀಮ್ಸ್ ಮತ್ತು ಸೆಟ್ಟಿಂಗ್ಸ್ ಅಂತ ಬರುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ಥೀಮ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ಥೀಮ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ಡೆಫಾಲ್ಟ್ ಅಂತ ಸುಮಾರು ಇದೆ, ಮತ್ತು ಪ್ಯಾಟರ್ನ್ ಅಂತ ಇದೆ, ಎಲ್ಲ ಕೂಡ ಇರುತ್ತೆ. ಕೆಳಗಡೆ ನಿಮಗೆ ಬೇಕಾದಷ್ಟು ಥೀಮ್ಸ್ಗಳು ಇರ್ತವೆ. ನೀವು ನಿಮ್ಮ ಒಂದು ಫೋಟೋನ ಹಾಕಬೇಕು ಅಂತಂದರೆ ಇಲ್ಲಿ ಮೈ ಥೀಮ್ಸ್ ಅಂತ ಇದೆ ಅಲ್ವಾ, ಅಲ್ಲಿ ಆ್ಯಡ್ ಫೋಟೋ ಅಂತ ಇದೆ. ಆ ಒಂದು ಚೌಕ್ ಬಾಕ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ, ಆ್ಯಡ್ ಫೋಟೋ ಮೇಲ್ಗಡೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮ್ಮ ಫೋಟೋಸ್ ಆ್ಯಪ್ ಬರುತ್ತೆ. ಫೋಟೋಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ನಂತರ ಫ್ರೆಂಡ್ಸ್, ನೀವು ಯಾವ ಫೋಟೋವನ್ನು ಹಾಕಬೇಕು ಅಂತಿದ್ದೀರಲ್ವ, ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಲೋಡ್ ಆಗುತ್ತೆ, ಆಯಿತಾ ಫ್ರೆಂಡ್ಸ್. ನಂತರ ನೀವು ಈ ಒಂದು ಫೋಟೋವನ್ನು ಕ್ರಾಪ್ ಮಾಡಬೇಕಾಗುತ್ತೆ, ಆಯಿತಾ. ನಿಮಗೆ ಯಾವ ರೀತಿಯಾಗಿ ಬೇಕು, ಎಷ್ಟು ಬೇಕು ಅಂತ, ಯಾವ ಸೈಜಲ್ಲಿ ನಿಮ್ಮ ಫೋಟೋ ಆ ಒಂದು ಕೀಬೋರ್ಡಲ್ಲಿ ಕಾಣಬೇಕು ಅಂತ ನೀವು ಕ್ರಾಪ್ ಮಾಡ್ಕೊಳ್ಳಿ. ನೀವು ಕ್ರಾಪ್ ಮಾಡ್ಕೊಳ್ತಾರ ಅಲ್ಲಿ ಬರುತ್ತೆ. ಯಾವ ರೀತಿಯಾಗಿ ನೀವು ಕ್ರಾಫನ್ನು ಮಾಡಿದ್ದೀರಾ, ಇಲ್ಲಿ ಸೆಟ್ಟನ್ನು ಮಾಡ್ಕೊಂಡಿರ್ತೀರ, ಅದೇ ರೀತಿಯಾಗಿ ಕೀಬೋರ್ಡಲ್ಲಿ ಬರುತ್ತೆ. ಈಗ ನಂತರ ಸೆಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಜಾಸ್ತಿ ಕಾಣಬೇಕು ಅಂತಂದರೆ ಇಲ್ಲಿ ಅಡ್ಜಸ್ಟ್ ಬ್ರೈಟ್ನೆಸ್ ಅಂತ ಇರುತ್ತೆ. ಬ್ರೈಟ್ನೆಸ್ಸನ್ನು ಜಾಸ್ತಿ ಮಾಡ್ಕೊಳ್ಳಿ. ಈ ರೀತಿ ನೀವು ಜಾಸ್ತಿ ಮಾಡಿಕೊಂಡ್ರೆ ನಿಮ್ಮ ಒಂದು ಫೋಟೋ ಕ್ಲಿಯರಾಗಿ ಕಾಣುತ್ತೆ. ನಂತರ ಇಲ್ಲಿ ಶೋಸ್ ಬಾರ್ಡರ್ಸ್ ಅಂತ ಇದೆ. ಈ ರೀತಿಯಾಗಿ ಬಾರ್ಡರ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಒಂದು ಫೋಟೋ ಅಷ್ಟು ಕ್ಲಿಯರಾಗಿ ಕಾಣಲ್ಲ. ಆದ್ದರಿಂದ ಬಾರ್ಡರ್ಸನ್ನು ನೀವು ಅಪ್ಲೈ ಮಾಡ್ಕೊಳ್ಬೇಡಿ, ಬಾರ್ಡರ್ಸನ್ನು ಆಫ್ ಮಾಡಿಡಿ, ಆಯಿತಾ. ಈಗ ಕ್ಲಿಯರಾಗಿ ಕಾಣಿಸುತ್ತೆ. ನಂತರ ನೀವು ಡನ್ ಮೇಲ್ಗಡೆ ಕ್ಲಿಕ್ ಮಾಡಿ. ಡನ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಕೀಬೋರ್ಡಿಗೆ ನಿಮ್ಮ ಫೋಟೋ ಸೆಟ್ ಆಗಿರುತ್ತೆ ಫ್ರೆಂಡ್ಸ್. ಈಗ ನಾವು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಂಡು ನೋಡೋಣ ಫ್ರೆಂಡ್ಸ್. ನೀವು ಈಗ ವಾಟ್ಸಪ್ಪನ್ನು ಓಪನ್ ಮಾಡಿದ್ದೀನಿ, ಯಾವುದಾದ್ರೂ ಒಂದು ಕಾಂಟ್ಯಾಕ್ಟನ್ನು ಓಪನ್ ಮಾಡ್ಕೊಳ್ತೀನಿ. ನಂತರ ಈಗ ಮೆಸೇಜ್ ಮೇಲ್ಗಡೆ ಕ್ಲಿಕ್ ಮಾಡೋಣ ಫ್ರೆಂಡ್ಸ್. ಈಗ ನೋಡ್ತಾ ಇದ್ದೀರಲ್ವಾ, ಈಗ ಸ್ಕ್ರೀನ್ ಮೇಲ್ಗಡೆ ನನ್ನ ಒಂದು ಫೋಟೋ ಕಾಣಿಸ್ತಿದೆ ಈಗ ಕೀಬೋರ್ಡಲ್ಲಿ ಫ್ರೆಂಡ್ಸ್. ನೀವು ಈ ರೀತಿಯಾಗಿ ನೀವು ನಿಮ್ಮ ಒಂದು ಕೀಬೋರ್ಡಿಗೆ ನಿಮ್ಮ ಫೋಟೋವನ್ನು ಸೆಟ್ ಮಾಡ್ಕೊಳ್ಬೋದು. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೇನಾದರೂ ಬೇರೆ ಥರ ವೀಡಿಯೋಸ್ ಬೇಕಾದರೆ ಕಾಮೆಂಟ್ ಮಾಡಿ, ನಾನು ಅಪ್ಲೋಡನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಇಲ್ಲಿಗೆ ಒಂದು ವಿಡಿಯೋ ಮುಗಿಸೋಣ. ಬಾಯ್ ಬಾಯ್.